ಬ್ರಾಕೆಟ್ 7 ಒಂದು ಶಾಲಾ ಶಿಕ್ಷಣ ಸಾಕ್ಷರತೆ ಸಚಿವರನ್ನು ಕೇಳಬೇಕು. ಮನೆ ಅಧ್ಯಕ್ಷರ ಉತ್ತರವನ್ನು ತೋರಿಸಿಲ್ಲ. ಇಲ್ಲಿ ಉತ್ತರ ಕೊಟ್ಟಿದ್ದಾರೆ. ದೈಹಿಕ ಶಿಕ್ಷಕರ ಬಗ್ಗೆ ನಮಗೂ ಗೊತ್ತಿದೆ ಅಧ್ಯಕ್ಷರೇ. ಈಗ ಬಸವರಾಜ ಹೊರಟ್ಟಿಯವರು ಈಗ ತಾನೇ ಹಿಡಿದವರು. ಅವರು 2006ರಲ್ಲಿ ಶಿಕ್ಷಣ ಸಚಿವರಾದಂಥ ಸಂದರ್ಭದಲ್ಲಿ ದೈಹಿಕ ಮಾನಸಿಕ ಆರೋಗ್ಯ ವೃದ್ಧಿಸಿಕೊಂಡು ಸದೃಢವಾಗಿರಲು ಮಕ್ಕಳಲ್ಲಿ ರಾಷ್ಟ್ರ ಪ್ರೇಮ, ದೇಶಭಕ್ತಿ, ಶಿಸ್ತು, ಸಮಯ ಪಾಲನೆ, ಲೌಕಿಕ ಮೌಲ್ಯ ಇವರೆಲ್ಲವನ್ನು ಒಟ್ಟುಗೂಡಿಸೋಕ್ಕೋಸ್ಕರನೇ ಒಂದು ವೈದ್ಯನಾಥನ್ ಸಮಿತಿಯನ್ನ ಅವತ್ತು ರಚನೆ ಮಾಡಿದರು. ಆ ಸಮಿತಿ ವರದಿ ಕೂಡ ಕೊಟ್ಟು ಆ ವರದಿಯನ್ನ ಕ್ಯಾಬಿನೆಟ್ ಒಪ್ಪಿಕೊಂಡು ಸರ್ಕಾರ ಒಂದು ಆದೇಶ ಮಾಡಿತು 6/8/2007ರಲ್ಲಿ. ರಾಜ್ಯ ಪತ್ರದಲ್ಲೂ ಕೂಡ ಪ್ರಕಟ ಆಯಿತು. 6ರಿಂದ 10ನೇ ತರಗತಿವರೆಗೆ ಇದು ಒಂದು ಶಿಕ್ಷಣ ಅಂತೇಳಿ ಬೋಧನೆ ಮಾಡಬೇಕಂತೇಳಿ ಮಾಡಿದ ಉದ್ದೇಶ ಇದುವರೆಗೂ ಸಭಾಧ್ಯಕ್ಷರೇ ಸಫಲ ಆಗಲಿಲ್ಲ. ಆ ಸಫಲ ಆಗ್ಬೇಕು ಅಂದ್ರೆ ದೈಹಿಕ ಶಿಕ್ಷಣ ಹಂಗಿದೆ, ಶಿಕ್ಷಣ ಅಲ್ವಾ? ದೈಹಿಕ ಶಿಕ್ಷಣ ಇಂಪಾರ್ಟೆಂಟ್. ಈಗ ನೋಡಿ, ಯಾವುದರಲ್ಲಿ ಫಿಟ್ ಇಂಡಿಯಾ, ಖೇಲೋ ಇಂಡಿಯಾ ಅಂತ ಕೇಂದ್ರ ಸರ್ಕಾರ ಮಾಡಿದೆ. ಇಟ್ ಶುಡ್ ಬಿ ಇಂಪ್ಲಿಮೆಂಟೆಡ್. ಖೇಲೋ ಇಂಡಿಯಾ, ಫಿಟ್ ಇಂಡಿಯಾ ಆಗ್ಬೇಕು ಅಂತ ಹೇಳಿದ್ರೆ ಮಾನಸಿಕವಾಗಿ, ದೈಹಿಕವಾಗಿ ನಾನು ಸದೃಢತೆ ಇದ್ದಾಗ ಮಾತ್ರ ಅದು ಸಾಧ್ಯತೆ ಆಗ್ತದೆ. ಇತರೆ ಪಠ್ಯ ಪುಸ್ತಕಗಳಂತೆ 7ನೇ ಸಬ್ಜೆಕ್ಟ್ ಆಗಿ ಇದನ್ನು ಪಡಿಬೇಕು ಅಂತೇಳಿ ದೈಹಿಕ ಶಿಕ್ಷಣ ಹೇಳಿದರು. ಆದರೆ ಇವತ್ತವರೆಗೆ ವಾಟ್ ಇಸ್ ದಿ ಪೊಸಿಷನ್? ಮೋರ್ ದ್ಯಾನ್ 80% ಆಫ್ ದಿ ಪ್ರೈಮರಿ ಸ್ಕೂಲ್ ಅಂಡ್ ಹೈಸ್ಕೂಲ್ ಆರ್ ಡಿಪ್ರೈವ್ಡ್ ಫ್ರಮ್ ದಿ ಲ್ಯಾಕ್ ಆಫ್ ಫ್ಯಾಕಲ್ಟಿ ಆಫ್ ದಿ ದೈಹಿಕ ಶಿಕ್ಷಣ. ಹೀಗಾದರೆ ದೈಹಿಕ ಶಿಕ್ಷಣವನ್ನು ಸರಿಯಾದ ರೀತಿ ಕೊಡದೇ ಇದ್ರೆ ಹೇಗೆ ಇದು ಸಾಧ್ಯ ಆಗ್ತದೆ? ನೋಡಿ, 80% ಇಲ್ಲ ಸರ್. 5,000 ಜನ ನಿಮ್ಮ ಪಾಪ ಸಚಿವರು ಹೇಳ್ತಾ ಇದ್ರೆ ಈಗ ಫಿಲಪ್ ಮಾಡ್ತೀವಿ ಉಳಿದವರು ಅಂತ ಹೇಳಿದ್ರೆ ಇಲ್ಲೇ ಇದ್ಮೇಲೆ ನೀವು ಖೇಲ್ ಇಂಡಿಯಾ ಹೆಂಗೆ ಮಾಡ್ತೀರಿ, ಫಿಟ್ ಇಂಡಿಯಾ ಹೆಂಗೆ ಮಾಡ್ತೀರಿ? ಆಮೇಲೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಹೇಗೆ ನಡೀತದೆ? ಇದ್ರ ಬಗ್ಗೆ ನಾನು ಶಿಕ್ಷಣ ಇದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ನಾನು ಕೇಳಿರ್ತಕ್ಕಂಥದ್ದು ಎಷ್ಟರೊಳಗೆ ಫಿಲಪ್ ಮಾಡ್ತೀರಿ, ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಫಿಲಪ್ ಮಾಡ್ತೀವಿ ಅಂತ ಹೇಳಿದ್ರಿ. ಉತ್ತರ ಕರ್ನಾಟಕ ಅಲ್ಲ, ಆಲ್ ಓವರ್ ಕರ್ನಾಟಕ ಇದನ್ನ ಬಹಳ ಸ್ಪುಟ್ನಿಕ್ ಸ್ಪೀಡ್ ಇದರಲ್ಲೇ ಸಮರೋಪಾದಿಯಲ್ಲಿ ಈ ಕೆಲಸವನ್ನು ಮಾಡಿ ಎಲ್ಲ ದೈಹಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರನ್ನು ಮಾಡಿ, ದೈಹಿಕ ಶಿಕ್ಷಕ ಇಲ್ಲಂಗೆ ಮಾಡಬೇಡಿ. ಆಮೇಲೆ ಜಿಲ್ಲೆ ಒಳಗೆ ತಗೊಳ್ತೀರಿ, ಜಿಲ್ಲೆ ಒಳಗೆ ಅಲ್ಲಿ ಖಾಲಿ ಆಗಿದ್ದ ಇನ್ನೊಂದು ಜಿಲ್ಲೆಗೆ ನೀವು ಕಳಿಸ್ತಕ್ಕಂಥದ್ದು ಸರಿಯಲ್ಲ. ಜಿಲ್ಲೆನಲ್ಲೇ ಇಡಬೇಕು, ಅದನ್ನೆಲ್ಲೂ ಹೊರಗಡೆ ಕಳಿಸಬಾರ್ದು ಅನ್ನೋದು ನಂದು ಇದರಲ್ಲಿದೆ. ಮಾನ್ಯ ಸಚಿವರು ಏನು ಹೇಳ್ತಾರೆ? ಸದಸ್ಯರು ಹೇಳಿದಂಗೆ ಶಿಕ್ಷಣ ಇಲಾಖೆಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಇವಾಗೆಲ್ಲ ತುಂಬ ಕೇಳ್ತಾರೆ. ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಏನಾದರೂ ಎಜುಕೇಷನಿಗೆ ಕಳಿಸ್ಬೇಕು ಅಂತ ಹೇಳಿದರೆ ನಾನು ಕೂಡ ತಮ್ಮ ಜೊತೆಗೆ ಮಾತಾಡಬೇಕಾದ್ರೆ ಅನಿವಾರ್ಯವಾಗಿ ಮತ್ತೆ ಅದನ್ನ ಹೇಳಬೇಕಾಗುತ್ತೆ. ರಿಕ್ರೂಟ್ಮೆಂಟಲ್ಲಿ ಹೆಚ್ಚು ನಾನು ಕೂಡ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಅದರ್ ದೆನ್ ಟೀಚಿಂಗ್ ಆಲ್ಸೋ ಕೆಲಸ ಏನಾಗ್ತದೆ, ಟೀಚಿಂಗಲ್ಲಿ ಹೆಚ್ಚು ಕಮ್ಮಿ ಇದ್ರೂ ನಾವು ಅತಿ ಶಿಕ್ಷಕರು ಅಂತ ತಗೋಬೋದು. ಆ ಸಿಸ್ಟಮು ಬೇರೆ ದೈಹಿಕ ಶಿಕ್ಷಕರಾಗಲಿ ಕಲೆ ಆಗಲಿ ಅಲ್ಲಿ ಬರೋದಿಲ್ಲ. ಈಗ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಅವ್ರಿಗೆ ಏನು ಹೇಳಿದ್ದೀನಿ, ಹೆಚ್ಚು ರಿಕ್ರೂಟ್ಮೆಂಟ್ನ ಇಂಥ ವಿಚಾರಗಳಿಗೆ ಎಲ್ಲೆಲ್ಲಿ ಪ್ರೋಗ್ರೆಸ್ ಆಗಿದೆ ಯಾವ ಇದ್ರೊಳಗೆ ಅಲ್ಲಿ ಮಾಡಬೇಕು ಅಂತೇಳಿ ನಾನು ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದೀನಿ. ಅದು 1 ವಾರ 10 ದಿವಸದೊಳಗೆ ಒಂದು ಕ್ರಿಯಾರೂಪನ ತರ್ತೀವಿ. ಅದನ್ನು ಇಂಟರ್ನಲ್ ರಿಸರ್ವೇಷನ್ ಆದ ತಕ್ಷಣ ನಾನು ಈಗಲೂ ಕೂಡ ಸದನಕ್ಕೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಕ್ವಾಲಿಟಿ ಆಫ್ ಎಜುಕೇಷನ್ ಕೂಡ ಕಮ್ಮಿ ಆಗ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದರೆ ಟೀಚರ್ಸ್ ಯಾವುದೇ ಥರದ ಟೀಚರ್ಸ್ ಇಲ್ಲ ಅಂತ ಹೇಳಿದರೆ ತಪ್ಪು ಆಗ್ತಕ್ಕಂಥದ್ದು. ಮಕ್ಕಳು ಬರೋದೇ ಇಲ್ಲ ಅವಾಗ. ನಾವು ಎಸ್ಪೆಷಲಿ ಅದನ್ನು ಹೈಸ್ಕೂಲಲ್ಲಿ ಮತ್ತು ಕಾಲೇಜಲ್ಲಿ ಭಾಳ ನನಗೆ ಅದು ತುಂಬ ಎಫೆಕ್ಟ್ ಆಗ್ತಾ ಇದೆ. ರಿಕ್ರೂಟ್ಮೆಂಟಲ್ಲಿ ಜಾಸ್ತಿ ಮತ್ತು ಭಾಳ ಅಲ್ಪ ಅವಧಿಯಲ್ಲಿ ಭಾಳ ಕಮ್ಮಿ ಸಮಯದಲ್ಲಿ ರಿಕ್ರೂಟ್ಮೆಂಟ್ ಆಗೋವರೆಗೂ ನಾನು ಹೇಳ್ತಾ ಇದ್ದೀನಿ ಪ್ರೋಗ್ರೆಸ್ ತೋರಿಸೋದಕ್ಕೆ ಆಗೋದಿಲ್ಲ. ಆದರೆ ನಿಮ್ಮ ಪ್ರಶ್ನೆ ಫಸ್ಟ್ ಪ್ರಶ್ನೆ ಏನಿದೆ, ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಮುಂಚೆ 200 ಮಕ್ಕಳು ಅಂತ ಹೇಳಿ ನಾವು ಹೇಳಿದ್ವಿ. ಅದನ್ನ 100ಕ್ಕೆ ತಂದಿದ್ದೀವಿ. ಮೋಜೆಗಳು ತಾವು ನೋಡಿ ಬೇಕಾದ್ರೆ ಅದನ್ನು 100ಕ್ಕೆ ಅನ್ಸುತ್ತೆ 100ಕ್ಕೆ ತಂದಿದ್ದೀವಿ.
ಅದಕ್ಕೆ ತಂದಿದ್ದೀವಿ. ಪ್ಲಸ್ ಏನು ನೀವು ಹೇಳ್ತಾ ಇದ್ರಿ ಬೇರೆ ಜಿಲ್ಲೆಗೆ ಹೋಗ್ತಕ್ಕಂಥದ್ದು, ನನಗೆ ಬಂದು ಕೊಟ್ಟಿರ್ತಕ್ಕಂಥ ಮಾಹಿತಿ ಏನು ಅಂತ ಹೇಳಿದರೆ ಎಲ್ಲರೂ ಕೂಡ ಈಗಿರ್ತಕ್ಕಂಥದ್ದಲ್ಲಿ ಅದೇ ಜಿಲ್ಲೆಯಲ್ಲಿದ್ದಾರೆ. 80% ಅದೇ 90% ಅದೇ ತಾಲೂಕಲ್ಲಿದ್ದಾರೆ. 10% ವಿದಿನ್ ದ ಡಿಸ್ಟ್ರಿಕ್ಟಲ್ಲೇ ಆಗ್ತಕ್ಕಂಥದ್ದು ವ್ಯವಸ್ಥೆ. ಹಾಗೇನಾದರೂ ಯಾರಿಗಾದ್ರೂ ಆ ರೀತಿ ಏನಾದರೂ ತೊಂದರೆ ಇದ್ದಾಗ ನಾನು ಮತ್ತೆ ಮುಂದಿನ ದಿನ ಗಮನ ತಗೊಂಡು ವೈಯಕ್ತಿಕವಾಗಿ ಅದನ್ನು, ಬಟ್ ರಿಕ್ರೂಟ್ಮೆಂಟ್ ಆಗಿಬಿಟ್ರೆ ಈ ಥರ ಸಮಸ್ಯೆನೇ ಆಗೋದಿಲ್ಲ. ಆ ರಿಕ್ರೂಟ್ಮೆಂಟ್ಗೆ ಒತ್ತನ್ನು ಬಹಳ ಶೀಘ್ರದಲ್ಲೇ ನಾನು ಕೊಡ್ತೀನಿ. ಅದು ನನಗೆ ಏನು ವರದಿಯನ್ನು ನಮ್ಮ ಕ್ಯಾಬಿನೆಟಲ್ಲಿ ಆಗಲೇ ಕೊಟ್ಟಿದ್ದಾರೆ. ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ಬರೀ ನನ್ನ ಇಲಾಖೆಯಲ್ಲ, ಎಲ್ಲ ಇಲಾಖೆಯಲ್ಲೂ ಇರೋದ್ರಿಂದ, ಆದರೆ ಅತಿ ಹೆಚ್ಚು ನನ್ನಲ್ಲೇ ಇರೋದು. ಈ ಅನುದಾನಿತ ಎಲ್ಲ ತಗೊಂಡ್ರೆ ಸುಮಾರು 18,000 ಆಗುತ್ತೆ ಮಾನ್ಯ ಅಧ್ಯಕ್ಷ. 18,000ದೊಳಗೆ 13,000 ಬರೀ ಸರ್ಕಾರಿ ಶಾಲೆನ. ಹೈದರಾಬಾದ್ ಕರ್ನಾಟಕ ಡಿವಿಷನಲ್ಲಿ 5,600 700 ಬರುತ್ತೆ. ಅದರಲ್ಲಿ ಹೆಚ್ಚು ಇಂಥ ರಿಕ್ರೂಟ್ಮೆಂಟ್ಗೆ ಒತ್ತನ್ನು ಕೊಡ್ತಕ್ಕಂಥದ್ದು. ರಾಜ್ಯಮಟ್ಟದಲ್ಲೂ ಕೂಡ ನಾವೇನು ತಗೊಳ್ತಾ ಇದ್ದೀವಿ ರಿಕ್ರೂಟ್ಮೆಂಟ್ಗೆ ಇದಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡ್ತೀವಿ. ಬಟ್ ಇಳಿಕೆಯನ್ನು ಮಾಡಿದ್ದೀವಿ ಭೋಜನಗೌಡ್ರೆ. ಏನು ನಂಬರ್ ಆಫ್ ಇದು ಹೋದ ವರ್ಷಕ್ಕೆ ಈ ವರ್ಷಕ್ಕೆ ನಾವು ಸಾಕಷ್ಟು ಇಳಿಕೆಯನ್ನು ನಾವು ಮಾಡಿದ್ದೀವಿ, ಸುಧಾರಣೆ ತರ್ತೀವಿ. ರಿಕ್ರೂಟ್ಮೆಂಟ್ ಆದ ತಕ್ಷಣ ಇನ್ನೂ ಚೆನ್ನಾಗಿ ಸುಧಾರಣೆ ಆಗ್ತದೆ ಮತ್ತು ಅಡ್ಮಿಷನ್ಸ್ಗೂ ಕೂಡ ಇಂಟ್ರೆಸ್ಟ್ ಬರ್ತದೆ ಪೇರೆಂಟ್ಸಿಗೆ ಅನ್ನೋದನ್ನ ನಾನು ನಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಚಿವರಿಗೆ ಬಹಳ ಕಾಳಜಿ ಇದೆ. ಅವರು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಫಿಲಪ್ ಮಾಡೋದ್ರಲ್ಲಿ ಈವನ್ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ವಿಚಾರದಲ್ಲೂ ಕೂಡ ಬಹಳ ನೇರವಾಗಿ ಉತ್ತರ ಕೊಟ್ಟರು, ಬಹಳ ಸ್ಪೆಸಿಫಿಕ್ ಆಗಿ. ಆದರೆ ಅಧಿಕಾರಿಗಳ ವಲಯದಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ತಾಪತ್ರೆ ಆಗ್ತಾ ಇದೆ, ಇನ್ಕ್ಲೂಡಿಂಗ್ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಅದ್ರ ಬಗ್ಗೆ ಮೊನ್ನೆ ಕೂಡ ಮೀಟಿಂಗ್ನಲ್ಲಿ ಸಚಿವರು ಹೇಳಿದ್ದಾರೆ, ಬಹಳ ಸೀರಿಯಸ್ ಆಗಿ ತಗೊಂಡಿವಿ. ನಂದು ಒಂದು ಕಾಳಜಿ ಅಲ್ಲಿವರೆಗೆ ರಿಕ್ರೂಟ್ಮೆಂಟ್ ಬೇರೆ ವಿಚಾರಕ್ಕೆ ನೀವು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ತೀರಿ. ಹಂಗೆ ಖಾಲಿ ಇರ್ತಕ್ಕಂಥ ದೈಹಿಕ ಶಿಕ್ಷಕರನ್ನು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿದ್ರೆ ತಪ್ಪೇನಿಲ್ಲ. ಆ ದೈಹಿಕ ಶಿಕ್ಷಕರನ್ನು ಅತಿಥಿ ಶಿಕ್ಷಕರನ್ನ ನೇಮಕ ಟೈಮ್ ಗ್ಯಾಪ್ ದಯವಿಟ್ಟು ಮಾಡಿ ಅಂತ ನನ್ನ ವಿನಂತಿ. ಮಂತ್ರಿಗಳೇ ನೋಡಿ ಅವರ ಸಲಹೆಯನ್ನು ಕನ್ಸಲ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ಮಾತಾಡೋದಕ್ಕೆ ನಾವು ಚರ್ಚೆ ಮಾಡ್ತೀವಿ. ಎಲ್ಲರ ಜೊತೆ ನಾವು ಮಾಡಿದ್ವಿ. ಮುಂದಿನ ದಿನಗಳೇ ನಾವು ನೋಡ್ತೀವಿ. ಅಲ್ಲ, ಈ ಡಾಕ್ಟರ್ ಮೂಳೆ ಅವರು ಅದಕ್ಕೆ 15 ತಿಂಗಳಿಗೆ ಕೊಟ್ಟಿದ್ದಾರೆ. 15 ದಿವಸ ಅದಕ್ಕೆ ಟೈಮ್ ಅವಕಾಶ ಕೇಳಿದ್ದಾರೆ. 15 ದಿವಸ ಕಾಲ